ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಸೋಮಲಿಂಗ್ ಉಪ್ಪಾರ್ ಕವಲ್ಗ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ. ಇವತ್ತು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಬಳ ಪ್ಯಾಕೇಜ್ ಮತ್ತು ಬ್ಯಾಂಕುಗಳ ನೀಡುವ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಪಡ್ಕೊಳ್ಳೋಣ ಸ್ನೇಹಿತರೆ. ಇವತ್ತು ನಾವು ಒದಗಿಸುವ ಸೌಲಭ್ಯಗಳ ವಿವರಗಳು ಅಂದರೆ ಯಾವ ಬ್ರಾಂಚ್ ಎಷ್ಟು, ಯಾವ ಬ್ಯಾಂಕ್ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಕಾಲಮ್ನಲ್ಲಿ ನಂಬರ್ 1 ಇಲ್ಲಿ ಬ್ರಾಂಚ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಯಾವ್ಯಾವ ಬ್ಯಾಂಕಿನ ಬ್ರಾಂಚ್ ಎಷ್ಟೆಷ್ಟಿದ್ದಾವೆ ಅಂತ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ನಲ್ಲಿ 679 ಬ್ರಾಂಚ್ನಲ್ಲಿ ಸಂಬಳ ಪ್ಯಾಕೇಜನ್ನು ನೀಡ್ತಾರೆ ಸ್ನೇಹಿತರೆ. ಹಾಗೆಯೇ ನಾವು ಬೇರೆ ಬ್ಯಾಂಕ್ನಲ್ಲಿ ಇದೇ ಶಿಕ್ಷಣ ಸಾಲಕ್ಕೆ ನೋಡೋದಾದರೆ ವೈಯಕ್ತಿಕ ಸಾಲಕ್ಕೆ 11 ರೂಪಾಯಿ 80 ಪೈಸೆ ಇಲ್ಲಿ ಇಂಟ್ರೆಸ್ಟನ್ನು ಹಾಕ್ತಾರೆ ಅವರು. ಗೃಹ ಸಾಲಕ್ಕೆ 8 ರೂಪಾಯಿ ಹಾಕ್ತಾರೆ. ವಾಹನ ಸಾಲಕ್ಕೆ 9 ರೂಪಾಯಿ 20 ಪೈಸೆ ಹಾಕ್ತಾರೆ. ಶಿಕ್ಷಣ ಸಾಲಕ್ಕೆ 9 ರೂಪಾಯಿ 65 ಪೈಸೆ ಹಾಕ್ತಾರೆ. ಭದ್ರತಾ ಸಾಲಕ್ಕೆ 9 ರೂಪಾಯಿ 75 ಪೈಸೆ ಹಾಕ್ತಾರೆ. ಹಾಗೆಯೇ ಕೆನರಾ ಬ್ಯಾಂಕ್ನವರು ವೈಯಕ್ತಿಕ ಸಾಲಕ್ಕೆ 10 ರೂಪಾಯಿ 45 ಪೈಸೆ, ಗೃಹ ಸಾಲಕ್ಕೆ 7 ರೂಪಾಯಿ 90 ಪೈಸೆ, ವಾಹನ ಸಾಲಕ್ಕೆ 8 ರೂಪಾಯಿ 20 ಪೈಸೆ, ಶಿಕ್ಷಣ ಸಾಲಕ್ಕೆ 9 ರೂಪಾಯಿ 50 ಪೈಸೆ ಹಾಗೂ ಭದ್ರತಾ ಸಾಲಕ್ಕೆ 10 ರೂಪಾಯಿ ಹಾಕ್ತಾರೆ. ಈಗ ನೌಕರರಿಗೆ ವೈಯಕ್ತಿಕ ಸಾಲದ ಮಿತಿ, ಅವಧಿಗಳು, ಸಿಬಿಲ್ ಸ್ಕೋರ್ ಮತ್ತು ಮರುಪಾವತಿಸುವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬ್ಯಾಂಕ್ ಆಫ್ ಬರೋಡಾದವರು ಕೊಡ್ತಾರೆ. ಬಟ್ ಯೂನಿಯನ್ ಬ್ಯಾಂಕ್ನವರು ನೆಟ್ ಸ್ಯಾಲರಿಯ ಮೇಲೆ ಗರಿಷ್ಠ 25 ಲಕ್ಷದವರೆಗೂ, ಮರುಪಾವತಿ ಗರಿಷ್ಠ ಅವಧಿ 84 ತಿಂಗಳು. ಯೂನಿಯನ್ ಬ್ಯಾಂಕ್ನವರು ಇಷ್ಟು ಕೊಡ್ತಾರೆ. ಅದನ್ನೇ SBIನವರು ನೆಟ್ ಸ್ಯಾಲರಿಯ 24 ಪಟ್ಟು, ಮರುಪಾವತಿ ಅವಧಿ 84 ಗರಿಷ್ಠ. ಇದನ್ನೇ ಕೆನರಾ ಬ್ಯಾಂಕ್ನವರು ಗ್ರಾಸ್ ಒಟ್ಟು ಸ್ಯಾಲರಿ 25 ಪಟ್ಟು ಗರಿಷ್ಠ 30 ಲಕ್ಷದವರೆಗೂ, ಮರುಪಾವತಿ ಗರಿಷ್ಠ ಅವಧಿ 84 ತಿಂಗಳು, ಅಂದರೆ 7 ವರ್ಷ ಅಂತ ಹೇಳ್ತಾರೆ ಸ್ನೇಹಿತರೆ. ಈಗ ನಾವು ಬ್ಯಾಂಕ್ನಿಂದ ಬ್ಯಾಂಕ್ಗಳಿಗೆ ಗೃಹ ನಿವೇಶನ ಸಾಲ, ವಾಹನ ಖರೀದಿ ಸಾಲ, ವರ್ಗಾವಣೆ ಶುಲ್ಕಗಳು ಎಷ್ಟೆಷ್ಟಿರ್ತಾವೆ ನೋಡೋಣ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಟ್ಟು ವೇತನ ರೂಪಾಯಿ 50,000ವರೆಗೂ %50 ರಿಯಾಯಿತಿ ಇರ್ತಾರೆ. ಒಟ್ಟು ವೇತನ ರೂಪಾಯಿ 50,000ರಿಂದ ಮೇಲ್ಪಟ್ಟು 1 ಲಕ್ಷದವರೆಗೂ %50 ರಿಯಾಯಿತಿ. ಒಟ್ಟು ವೇತನ ರೂಪಾಯಿ 1 ಲಕ್ಷದ ಮೇಲ್ಪಟ್ಟು 2 ಲಕ್ಷದವರೆಗೂ ಉಚಿತ. ಒಟ್ಟು ವೇತನ 2 ಲಕ್ಷ ಮೇಲ್ಪಟ್ಟು ಉಚಿತ ಅಂತ ಇರ್ತದೆ ಸ್ನೇಹಿತರೆ. ಬಟ್ ಯೂನಿಯನ್ ಬ್ಯಾಂಕ್ನವರು ಸಂಪೂರ್ಣ ಉಚಿತ. SBIನವರು ನಿರ್ವಹಣಾ ಶುಲ್ಕ ವಿಧಿಸ್ತಾರೆ. ಆಮೇಲೆ ಕೆನರಾ ಬ್ಯಾಂಕ್ನವರು ಸಂಪೂರ್ಣವಾಗಿ ಉಚಿತ ಸೇವೆಯನ್ನು ಕೊಡ್ತಾರೆ ಸ್ನೇಹಿತರೆ. ಹಾಗೆಯೇ ನಾವು ರಾಜ್ಯ, ಅಂತಾರಾಜ್ಯ ಹಾಗೂ ವಿದೇಶಗಳ ಸರ್ಕಾರಿ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ಉನ್ನತ ಶಿಕ್ಷಣ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ರೂಪಾಯಿ 50 ಲಕ್ಷದವರೆಗೂ ಶೈಕ್ಷಣಿಕ ಸಾಲ ನೀಡ್ತಾರೆ ಸರ್ಕಾರಿ ನೌಕರರ ಮಕ್ಕಳಿಗೆ. ಎ ಶ್ರೇಣಿಯ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶಾತಿ ಹೊಂದಿದ್ದಲ್ಲಿ ರೂಪಾಯಿ 30 ಲಕ್ಷದವರೆಗೂ ಜಾಮೀನು ರಹಿತ ಶೈಕ್ಷಣಿಕ ಸಾಲ ಬ್ಯಾಂಕ್ ಆಫ್ ಬರೋಡಾದವರು ಕೊಡ್ತಾರೆ. ಅದನ್ನೇ ಯೂನಿಯನ್ ಬ್ಯಾಂಕ್ನವರು ಯಾವುದೇ ರೀತಿ ಕೊಡಲ್ಲ, SBIದವರು ಯಾವ ರೀತಿ ಕೊಡಲ್ಲ, ಕೆನರಾ ಬ್ಯಾಂಕ್ನವರು ಯಾವುದೇ ರೀತಿ ಸಾಲ ಮತ್ತು ಸಹಾಯಧನ ಕೊಡಲ್ಲ. ಮೇಲ್ಕಂಡ ಎಲ್ಲ ಸಾಲಗಳಿಗೆ ಸಾಮಾನ್ಯ ಖಾತೆಗಿಂತ %2 ಕಡಿಮೆ ಬಡ್ಡಿದರ ನೀಡಲಾಗುವುದು. ಬಟ್ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಲ್ಲ, ಯೂನಿಯನ್ ಬ್ಯಾಂಕ್ನಲ್ಲಿ ಭೀ ಇಲ್ಲ, SBIನಲ್ಲಿಯೂ ಇಲ್ಲ, ಕೆನರಾ ಬ್ಯಾಂಕ್ನಲ್ಲಿಯೂ ಇಲ್ಲ. ತಿಳ್ಕೊಳ್ಳಿ ಸ್ನೇಹಿತರೆ. ಮೇಲ್ಕಂಡ ಎಲ್ಲ ಸಾಲಗಳಿಗೆ ಸಾಮಾನ್ಯ ಖಾತೆಗಿಂತ %2% ಕಡಿಮೆ ಬಡ್ಡಿದರ ಯಾವ ಬ್ಯಾಂಕು ಸಹ ನೀಡಲ್ಲ. ಸಾಲ ಮಂಜೂರಾತಿಯಲ್ಲಿ ಸಿಬಿಲ್ ಸ್ಕೋರ್ಗಳ ವಿನಾಯಿತಿ ಯಾವ್ಯಾವ ಬ್ಯಾಂಕ್ನವರು ಎಷ್ಟೆಷ್ಟು ಮಾಡ್ತಾರೆ ನೋಡೋಣ. ಕನಿಷ್ಠ 750 ಸಿಬಿಲ್ ಸ್ಕೋರ್ ಇರಬೇಕು. ಯಾರಂತಾರೆ? ಬ್ಯಾಂಕ್ ಆಫ್ ಬರೋಡಾದವರು. ಅದನ್ನು ಯೂನಿಯನ್ ಬ್ಯಾಂಕ್ನವರು ಕನಿಷ್ಠ 650 ಸಿಬಿಲ್ ಸ್ಕೋರ್ ಅನ್ನು ಪರಿಗಣಿಸಲಾಗುವುದು ಅಂತ ಯೂನಿಯನ್ ಬ್ಯಾಂಕ್ನವರು ಹೇಳ್ತಾರೆ. ಬಟ್ ಬ್ಯಾಂಕ್ ಆಫ್ ಬರೋಡಾದವರು 750, ಯೂನಿಯನ್ ಬ್ಯಾಂಕ್ನವರು 650. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕನಿಷ್ಠ 750 ಸಿಬಿಲ್ ಸ್ಕೋರ್ ಇರಲೇಬೇಕು ಅಂತ ಕೇಳ್ತಾರೆ. ಹಾಗೆಯೇ ಕೆನರಾ ಬ್ಯಾಂಕ್ನವರು ಕನಿಷ್ಠ 750 ಸಿಬಿಲ್ ಸ್ಕೋರ್ ಇರಬೇಕು ಅಂತಲೇ ಕೇಳ್ತಾರೆ ಸ್ನೇಹಿತರೆ. ಇವಾಗ ಮುಂಗಡ ವೇತನ ಸಾಲ ಸೌಲಭ್ಯ, OD ಹಾಗೂ ಬಡ್ಡಿ ದರ ಎಷ್ಟೆಷ್ಟು ಕೊಡ್ತಾರೆ ಬ್ಯಾಂಕ್ ಆಫ್ ಬರೋಡಾದವರು ಅಂದರೆ ಒಟ್ಟು ವೇತನ ರೂಪಾಯಿ 50,000ವರೆಗೂ, ಕಡೆಯ 3 ತಿಂಗಳ ವೇತನ ಸರಾಸರಿ ಗರಿಷ್ಠ 50,000 60 ದಿನಗಳವರೆಗೆ ಅಂದರೆ 2 ತಿಂಗಳವರೆಗೆ ಕೊಡ್ತಾರೆ ಸ್ನೇಹಿತರೆ. ಒಟ್ಟು ವೇತನ ರೂಪಾಯಿ 50,000 ಮೇಲ್ಪಟ್ಟು 1 ಲಕ್ಷದವರೆಗೂ ಇತ್ತಂದರೆ
2 ತಿಂಗಳ ವೇತನ ಸರಾಸರಿ ಗರಿಷ್ಠ 1,60,000 ದಿನಗಳವರೆಗೆ. ಒಟ್ಟು ವೇತನ ರೂಪಾಯಿ 1,00,000 ಮೇಲ್ಪಟ್ಟು 2,00,000 ಇದ್ದರೆ ಮೊದಲ ತಿಂಗಳ ವೇತನ ಗರಿಷ್ಠ 2,60,000 ದಿನಗಳವರೆಗೆ. ಒಟ್ಟು ವೇತನ ರೂಪಾಯಿ 2,00,000 ಮೇಲ್ಪಟ್ಟು ಮೊದಲ ತಿಂಗಳ ವೇತನ ಗರಿಷ್ಠ 3,00,000 ರೂಪಾಯಿ 60 ದಿನಗಳವರೆಗಿದ್ದರೆ ಕಾಲಕಾಲಕ್ಕೆ ಅನ್ವಯಿಸುವ ಬಡ್ಡಿ ದರಗಳನ್ನು ಬ್ಯಾಂಕ್ ಆಫ್ ಬರೋಡದವರು ವಿಧಿಸ್ತಾರೆ. ಅದನ್ನೇ ಯೂನಿಯನ್ ಬ್ಯಾಂಕ್ನವರು ಕನಿಷ್ಠ ರೂಪಾಯಿ 50,000ಗಳಿಂದ ಗರಿಷ್ಠ 2,00,000ವರೆಗೂ ಈಗಿನ ಬಡ್ಡಿ ದರ ಶೇಕಡ 10.85% ಅಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ ಯೂನಿಯನ್ ಬ್ಯಾಂಕ್ನವರು. ಬಟ್ ಸ್ಟೇಟ್ ಬ್ಯಾಂಕ್ದವರು ಯಾವುದೇ ರೀತಿ ಕೊಡುವುದಿಲ್ಲ, ಮುಂಗಡ ಹಣ ಕೊಡುವುದಿಲ್ಲ, ಓಡಿ ಸೌಲಭ್ಯ ಇಲ್ಲ ಎಸ್ ಬಿ ಐನವರು. ಹಾಗೆಯೇ ಕೇಂದ್ರ ಬ್ಯಾಂಕ್ನವರು ಕೊಡ್ತಾರೆ ಸ್ನೇಹಿತರೆ ಪ್ಲಾಟಿನಮ್ ಗರಿಷ್ಠ ರೂಪಾಯಿ 3,00,000ವರೆಗೂ 3 ತಿಂಗಳ ನಿವ್ವಳ ವೇತನ ಕೊಡ್ತಾರೆ. ಡೈಮಂಡ್ ಇದ್ದವರಿಗೆ ಗರಿಷ್ಠ 2,00,000 ರೂಪಾಯಿಗಳವರೆಗೆ 3 ತಿಂಗಳ ನಿವ್ವಳ ವೇತನ ಕೊಡ್ತಾರೆ. ಗೋಲ್ಡ್ ಇದ್ದವರಿಗೆ ಗರಿಷ್ಠ 1,00,000ವರೆಗೂ 2 ತಿಂಗಳ ನಿವ್ವಳ ವೇತನ ಕೊಡ್ತಾರೆ. ಸಿಲ್ವರ್ ಇದ್ದವರಿಗೆ ರೂಪಾಯಿ 10,000ವರೆಗೂ ಹಿಂದಿನ ತಿಂಗಳ ನಿವ್ವಳ ವೇತನದ ಶೇಕಡ 50% ಅಮೌಂಟನ್ನು ಕೊಡ್ತಾರೆ. ಈಗಿನ ಬಡ್ಡಿ ದರ ಎಷ್ಟದ ಅದಕ್ಕಂದ್ರೆ 10 ರೂಪಾಯಿ 45 ಪೈಸಾ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬಟ್ ಎಸ್ ಬಿ ಐನವರು ಯಾವ ರೀತಿ ಓಡಿಯನ್ನು ಕೊಡುವುದಿಲ್ಲ. ಹಾಗೆಯೇ ಅವಲಂಬಿತ ಕುಟುಂಬದ ಸದಸ್ಯರಿಗೂ ಶೂನ್ಯ ಖಾತೆ ಸೌಲಭ್ಯ ಬ್ಯಾಂಕ್ ಆಫ್ ಬರೋಡಾದಲ್ಲಿದೆ, ಯೂನಿಯನ್ ಬ್ಯಾಂಕ್ನಲ್ಲಿದೆ, ಸ್ಟೇಟ್ ಬ್ಯಾಂಕ್ನಲ್ಲಿಯೂ ಸಹ ಇದೆ, ಕೆನರಾ ಬ್ಯಾಂಕ್ನಲ್ಲಿಯೂ ಇದೆ. ಇದು ಎಲ್ಲ ಬ್ಯಾಂಕ್ನಲ್ಲಿ ಇದೆ ಸ್ನೇಹಿತರೆ. ಈಗ ನಾವು ಗ್ರೂಪ್ ಎ ಇಂದ ಡಿ ವೃಂದದ ನೌಕರರ ವೇತನ ಹಂತಗಳು ಅಂದರೆ ಅಪಘಾತ ವಿಮಾ ವೇತನದ ಹಂತಗಳು ಎಷ್ಟೆಷ್ಟಿದ್ದಾವೆ ನೋಡೋಣ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಟ್ಟು ವೇತನ ರೂಪಾಯಿ 50,000ವರೆಗೂ ಗ್ರಾಸ್ ಸ್ಯಾಲ್ರಿ ಇತ್ತಂದ್ರೆ ಅವರಿಗೆ ಅಪಘಾತ ವಿಮಾ ಸೌಲಭ್ಯ ಇದೆ. ಒಟ್ಟು ವೇತನ 50 ಲಕ್ಷ ಮೇಲ್ಪಟ್ಟು 1,00,000ವರೆಗೂ ಅವರಿಗೂ ಸಹ ಇದೆ. ಒಟ್ಟು ವೇತನ 1 ಲಕ್ಷ ಮೇಲ್ಪಟ್ಟು 2,00,000ವರೆಗೂ ಅವರಿಗೂ ಇದೆ. ಒಟ್ಟು ವೇತನ 2,00,000 ಮೇಲ್ಪಟ್ಟಿದ್ದವರಿಗೂ ಸಹ ಅಪಘಾತ ವಿಮಾ ಸೌಲಭ್ಯ ಇದೆ. ಯೂನಿಯನ್ ಬ್ಯಾಂಕ್ನಲ್ಲಿಯೂ ಸಹ USSA ಎಕ್ಸಿಕ್ಯೂಟಿವ್ ವೇತನ ರೂಪಾಯಿ 25,000ರಿಂದ ಒಟ್ಟು ವೇತನ 74,999,000ವರೆಗೂ ಇದೆ. USS ಪ್ರೀಮಿಯಂ ವೇತನ 75,000 ಮೇಲ್ಪಟ್ಟಿದ್ದವರಿಗೂ ಸಹ ವಿಮಾ ಸೌಲಭ್ಯ ಇದೆ. ಬಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ರೇಡಿಯಂ ಅಂದರೆ 2,00,000 ರೂಪಾಯಿಗಿಂತ ಹೆಚ್ಚಿದ್ದವರಿಗೂ ಸಹ ಅಪಘಾತ ವಿಮಾ ಸೌಲಭ್ಯ ಇದೆ. ಪ್ಲಾಟಿನಮ್ 1,00,000 ಮೇಲ್ಪಟ್ಟವರಿಗೂ 1,00,000ಕ್ಕಿಂತ ಹೆಚ್ಚು 2,00,000ವರೆಗೆ ಇದ್ದವರಿಗೂ ಸಹ ಇದೆ. ಡೈಮಂಡ್ 50,000ಕ್ಕಿಂತ ಹೆಚ್ಚು 1,00,000 ಇರುವವರೆಗೂ ಇದೆ. ಗೋಲ್ಡ್ 25,000ಕ್ಕಿಂತ ಹೆಚ್ಚು 50,000ವರೆಗೂ ಇದ್ದವರಿಗೂ ಇದೆ. ಸಿಲ್ವರ್ 10,000ರಿಂದ 25,000ವರೆಗೂ ಇದ್ದವರಿಗೂ ಸಹ ಅಪಘಾತ ವಿಮಾ ಸೌಲಭ್ಯ ಎಸ್ ಬಿ ಐನವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಕೆನರಾ ಬ್ಯಾಂಕಿನವರು ಪ್ಲಾಟಿನಮ್ 1.50 ಲಕ್ಷಕ್ಕಿಂತ ಹೆಚ್ಚಿದ್ದವರಿಗೆ, ಡೈಮಂಡ್ 1,00,000ರಿಂದ 1,50,000ವರೆಗೆ, ಗೋಲ್ಡ್ 50,000ರಿಂದ 1,00,000ವರೆಗೆ, ಸಿಲ್ವರ್ 50,000ವರೆಗೆ ಅಪಘಾತ ವಿಮಾ ಸೌಲಭ್ಯ ಇದೆ ಸ್ನೇಹಿತರೆ. ಹಾಗೆಯೇ ಸಂಬಳ ಪ್ಯಾಕೇಜ್ ಖಾತೆಗೆ ವರ್ಗಾವಣೆ ಬದಲಾಯಿಸಿಕೊಂಡ ನಂತರ ಚಾಲ್ತಿಗೆ ತೆಗೆದುಕೊಳ್ಳೋ ಅವಧಿ ಎಷ್ಟು ಅಂತ ಕೇಳ್ತಾರೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ವರ್ಗಾವಣೆ ಬದಲಾಯಿಸಿಕೊಂಡ ವೇತನ ಜಮೆಯಾದ ದಿನದಿಂದಲೇ ಜಾರಿ ಆಗ್ತದೆ. ಆಮೇಲೆ ಯೂನಿಯನ್ ಬ್ಯಾಂಕ್ನವರು ವರ್ಗಾವಣೆ ಬದಲಾಯಿಸಿಕೊಂಡ ವೇತನ ಜಮೆಯಾದ ದಿನದಿಂದಲೇ ಜಾರಿ ಆಗ್ತದೆ. ಎಸ್ ಬಿ ಐನವರು ವರ್ಗಾವಣೆ ಬದಲಾಯಿಸಿಕೊಂಡ ವೇತನ ಜಮೆಯಾದ ದಿನದಿಂದಲೇ ಜಾರಿ ಆಗ್ತದೆ ಅಂತ ಹೇಳ್ತಾರೆ. ಕೆನರಾ ಬ್ಯಾಂಕ್ನವರು ವರ್ಗಾವಣೆ ಬದಲಾಯಿಸಿಕೊಂಡ ವೇತನ ಜಮೆಯಾದ ದಿನದಿಂದಲೇ ಜಾರಿ ಆಗ್ತದೆ. ಇದು ಎಲ್ಲ ಸೇಮ್ ಇದೆ ಸ್ನೇಹಿತರೆ. ಸರ್ಕಾರಿ ನೌಕರರು ನಿವೃತ್ತಿ, ಅರೆಕಾಲಿಕ ಮರಣ, ಕಡ್ಡಾಯ ನಿವೃತ್ತಿ ನಂತರದ ಈ ಖಾತೆ ಸೌಲಭ್ಯ ಮುಂದುವರಿಯುತ್ತದೆ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ವೇತನ ಖಾತೆ ಹೊಂದಿದ ನಿವೃತ್ತಿದಾರರಿಗೆ 70 ವರ್ಷಗಳವರೆಗೆ ಸ್ಯಾಲರಿ ಅಕೌಂಟ್ ಇರ್ತದೆ. ಅದನ್ನೇ ಯೂನಿಯನ್ ಬ್ಯಾಂಕ್ನಲ್ಲಿ ನಿವೃತ್ತಿ ನಂತರ 70 ವರ್ಷದವರೆಗೂ ಈ ಸೌಲಭ್ಯ ಚಾಲ್ತಿಯಲ್ಲಿರುತ್ತದೆ. ಇದೇ ಖಾತೆಯಲ್ಲಿ ಪಿಂಚಣಿ ಪಡೆಯುತ್ತಿದ್ದಲ್ಲಿ ಮಾತ್ರ ಈ ಒಂದು ಅಕೌಂಟ್ ಚಾಲ್ತಿ ಇರ್ತದೆ, ಇಲ್ಲಾಂದರೆ ಇಲ್ಲ. ಬಟ್ ಸ್ಟೇಟ್ ಬ್ಯಾಂಕ್ನಲ್ಲಿ ಈ ವೇತನ ಖಾತೆ ಇರಲ್ಲ. ಕೆನರಾ ಬ್ಯಾಂಕ್ನಲ್ಲಿ ಹೌದು ಪಿಂಚಣಿದಾರರಿಗಾಗಿ ಪ್ರತ್ಯೇಕವಾಗಿ ಜೀವನಾಧಾರ್ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಬಟ್ ಎಸ್ ಬಿ ಐನಲ್ಲಿ ಇಲ್ಲ ಸ್ನೇಹಿತರೆ. ಮತ್ತು ವೈಯಕ್ತಿಕ ಅಪಘಾತ ವಿಮೆ ಸಂದರ್ಭಾನುಸಾರ ವೈದ್ಯರ ವರದಿ ಮತ್ತು ಪೊಲೀಸ್ FIR ವರದಿ ಮೇಲೆ ರೂಪಾಯಿ 100 ಲಕ್ಷ ವೈಯಕ್ತಿಕ ಅಪಘಾತ ವಿಮೆ, ಎಲ್ಲರಿಗೂ 25 ಲಕ್ಷ, ಕರ್ತವ್ಯದ ಮೇಲೆ ಹೆಚ್ಚುವರಿ ವೈಯಕ್ತಿಕ ಅಪಘಾತ ವಿಮೆ ಅಂತ ಹೇಳ್ತಾರೆ ಸ್ನೇಹಿತರೆ. ಬಟ್ ಯೂನಿಯನ್ ಬ್ಯಾಂಕ್ನಲ್ಲಿ 100 ಲಕ್ಷ ರೂಪಾಯಿ, ಸೆಲೆಕ್ಟ್ ಡೆಬಿಟ್ ಕಾರ್ಡ್ ಬಳಕೆದಾರರಿಗೆ 15 ಲಕ್ಷ,
ಅಧಿಕ ವಿಮೆ ಇರುತ್ತದೆ. ಸ್ಟೇಟ್ ಬ್ಯಾಂಕ್ನಲ್ಲಿ ರೂಪಾಯಿ 100 ಲಕ್ಷ ಜೀವನೋಣ ಕಡಿತವನ್ನು ಹೊರತುಪಡಿಸಿ ಉಳಿದೆಲ್ಲ ಅಪಘಾತ ವಿಮೆ ಇರುತ್ತದೆ ಸ್ನೇಹಿತರೆ. ಬಟ್ ಕೆನರಾದಲ್ಲಿ ಬೇರೆ ಬೇರೆ ಹಂತ ಇದೆ. ಪ್ಲಾಟಿನಮ್, ಡೈಮಂಡ್, ಗೋಲ್ಡ್ ರೂಪಾಯಿ 100 ಲಕ್ಷ, ಸಿಲ್ವರ್ದವರಿಗೆ 50 ಲಕ್ಷ ಅಪಘಾತ ವಿಮೆ ಇದೆ ಸ್ನೇಹಿತರೆ. ಮೇಲ್ಕಂಡ ಸಂದರ್ಭದಲ್ಲಿ ಖಾತೆದಾರರು ಶಾಶ್ವತ ಭಾಗವಂಶ ಅಂಗವೈಕಲ್ಯಕ್ಕೆ ಒಳಗಾದಲ್ಲಿ ಅಪಘಾತ ವಿಮೆ ಇರ್ತದ ಅಂತ ಕೇಳ್ತಾರೆ. ಬ್ಯಾಂಕ್ ಆಫ್ ಬರೋಡಾನಲ್ಲಿ ಶಾಶ್ವತ ಅಂಗವೈಕಲ್ಯಕ್ಕೆ 100 ಲಕ್ಷ ರೂಪಾಯಿ, ಭಾಗವಂಶ ಅಂಗವೈಕಲ್ಯಕ್ಕೆ 75 ಲಕ್ಷ ರೂಪಾಯಿ ವಿಮೆ ಇದೆ. ಯೂನಿಯನ್ ಬ್ಯಾಂಕ್ನಲ್ಲಿ ಶಾಶ್ವತ ಅಂಗವೈಕಲ್ಯಕ್ಕೆ 100 ಲಕ್ಷ ರೂಪಾಯಿ, ಭಾಗವಂಶ ಅಂಗವೈಕಲ್ಯಕ್ಕೆ 1 ಲಕ್ಷದಿಂದ 50 ಲಕ್ಷದವರೆಗೂ ಇದೆ ಸ್ನೇಹಿತರೆ. ಹಾಗೆಯೇ ಶಾಶ್ವತ ಅಂಗವೈಕಲ್ಯಕ್ಕೆ SBIನಲ್ಲಿ 100 ಲಕ್ಷ, ಭಾಗವಂಶ ಅಂಗವೈಕಲ್ಯಕ್ಕೆ 80 ಲಕ್ಷ ಇದೆ. ಪ್ಲಾಟಿನಮ್, ಡೈಮಂಡ್ನವರಿಗೆ 100 ಲಕ್ಷ, ಗೋಲ್ಡ್, ಸಿಲ್ವರ್ದವರಿಗೆ 50 ಲಕ್ಷ ಕೆನರಾ ಬ್ಯಾಂಕ್ನಲ್ಲಿ ಇದೆ ಸ್ನೇಹಿತರೆ. ಖಾತೆದಾರರಿಗೆ ಸೂಕ್ತ ಪ್ರಕರಣಗಳು ಪ್ಲಾಸ್ಟಿಕ್ ಸರ್ಜರಿಗೆ ವಿಮೆ ಬ್ಯಾಂಕ್ ಆಫ್ ಬರೋಡಾನಲ್ಲಿ ಯಾವ ರೀತಿ ಇಲ್ಲ. ಯೂನಿಯನ್ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿ ಕೊಡ್ತಾರೆ, ಸ್ಟೇಟ್ ಬ್ಯಾಂಕ್ನಲ್ಲಿ 10 ಲಕ್ಷ ರೂಪಾಯಿ ಕೊಡ್ತಾರೆ, ಕೆನರಾ ಬ್ಯಾಂಕ್ನಲ್ಲಿ 10 ಲಕ್ಷ ರೂಪಾಯಿ ಕೊಡ್ತಾರೆ. ಅಂದರೆ ಸುಟ್ಟ ಗಾಯಕ್ಕೆ ಸರ್ಜರಿ ಮಾಡ್ಕೊಳ್ಳೋ ಸಲುವಾಗಿ. ಖಾತೆದಾರರು ನಿವೃತ್ತಿಯ ಪೂರ್ವದಲ್ಲೇ ಅರೆಕಾಲಿಕ ಸಹಜ ಮರಣ ಹೊಂದಿದಲ್ಲಿ ಗ್ರೂಪ್ ಟರ್ಮ್ ಇನ್ಶೂರೆನ್ಸ್ ಅಥವಾ ಜೀವ ವಿಮೆ ಇದೆ ಅಂತ ಕೇಳಿದಾಗ ಬ್ಯಾಂಕ್ ಆಫ್ ಬರೋಡಾನಲ್ಲಿ 10 ಲಕ್ಷ, ಯೂನಿಯನ್ ಬ್ಯಾಂಕ್ನಲ್ಲಿ 5 ಲಕ್ಷ ಮತ್ತು 10 ಲಕ್ಷ ಸೌಲಭ್ಯ ಇದೆ ಸ್ನೇಹಿತರೆ. ಇದರಲ್ಲಿ 2 ಥರ ಬರ್ತವೆ. ಯೂನಿಯನ್ ಬ್ಯಾಂಕ್ನಲ್ಲಿ USSA ಎಕ್ಸಿಕ್ಯೂಟಿವ್ 5 ಲಕ್ಷ ಮತ್ತು USSA ಪ್ರೀಮಿಯಂ 10 ಲಕ್ಷ ಅಂತ ಇದೆ ಸ್ನೇಹಿತರೆ. ಬಟ್ SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 10 ಲಕ್ಷ ನೌಕರರ ವೈಯಕ್ತಿಕವಾಗಿ ಬ್ಯಾಂಕ್ನೊಂದಿಗೆ ಮಾಡಿಕೊಳ್ಳಬೇಕು. ಪ್ಲಾಟಿನಮ್, ಡೈಮಂಡ್ನವರಿಗೆ 10 ಲಕ್ಷ, ಗೋಲ್ಡ್ನವರಿಗೆ 6 ಲಕ್ಷ, ಸಿಲ್ವರ್ದವರಿಗೆ 2 ಲಕ್ಷ ಟರ್ಮ್ ಇನ್ಶೂರೆನ್ಸ್ ಇರುತ್ತೆ ಸ್ನೇಹಿತರೆ. ಬಟ್ SBIದಲ್ಲಿ ಬ್ಯಾಂಕರು ವೈಯಕ್ತಿಕವಾಗಿ ಬ್ಯಾಂಕ್ನೊಂದಿಗೆ ಮಾಡಿಕೊಳ್ಳಬೇಕು ಅಂತ ಇದೆ ಸ್ನೇಹಿತರೆ. ಏರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಪ್ರತ್ಯೇಕ ಅಪಘಾತ ವಿಮೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎಲ್ಲರಿಗೂ 100 ಲಕ್ಷ ರೂಪಾಯಿ ಕೊಡ್ತಾರೆ. ಯೂನಿಯನ್ ಬ್ಯಾಂಕ್ನಲ್ಲಿ ಎಲ್ಲರಿಗೂ 2 ಲಕ್ಷ ರೂಪಾಯಿ ಖಾತೆಯ ಸ್ವಂತ ಬ್ಯಾಂಕಿನ ಡೆಬಿಟ್ ಕಾರ್ಡ್ ಬಳಸಿ ಟಿಕೆಟ್ ಖರೀದಿಸಿದಲ್ಲಿ ಮಾತ್ರ ಕೊಡ್ತಾರೆ. ಬಟ್ SBIದವರು 160 ಲಕ್ಷ ರೂಪಾಯಿ ಕೊಡ್ತಾರೆ. ಯಾವುದಕ್ಕೆ ಅಂದರೆ ಏರ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ನಲ್ಲಿ ಪ್ರತ್ಯೇಕ ಅಪಘಾತ ವಿಮೆ ಆದಲ್ಲಿ. ಬಟ್ ಕೆನರಾನವರು ಪ್ಲಾಟಿನಮ್, ಡೈಮಂಡ್, ಗೋಲ್ಡ್ ಖಾತೆದಾರರಿಗೆ 100 ಲಕ್ಷ, ಸಿಲ್ವರ್ ಖಾತೆದಾರರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಧನ ಕೊಡ್ತಾರೆ. ಕುಟುಂಬ ಸಾರಿಗೆ ವೆಚ್ಚ ಅಪಘಾತ ಸ್ಥಳವನ್ನು ತಲುಪಲು ಕುಟುಂಬದ 4 ಜನ ಸದಸ್ಯರು ಮಾಡುವ ಸಾರಿಗೆ ವೆಚ್ಚ ರೂಪಾಯಿ 50,000ವರೆಗೂ ಪಾವತಿಸುವುದು. ಬ್ಯಾಂಕ್ ಆಫ್ ಬರೋಡಾ ಪಾವತಿಸಲ್ಲ. ಯೂನಿಯನ್ ಬ್ಯಾಂಕ್ 20,000 ರೂಪಾಯಿ ಪಾವತಿಸ್ತದೆ, ಸ್ಟೇಟ್ ಬ್ಯಾಂಕ್ 50,000 ರೂಪಾಯಿ ಪಾವತಿಸ್ತದೆ, ಕೆನರಾ ಬ್ಯಾಂಕ್ ಯಾವ ರೀತಿ ಪಾವತಿ ಮಾಡುವುದಿಲ್ಲ. ಅಪಘಾತವಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಲು ಆಂಬ್ಯುಲೆನ್ಸ್ ಶುಲ್ಕ ಬ್ಯಾಂಕ್ ಆಫ್ ಬರೋಡಾ ಕೊಡುವುದಿಲ್ಲ. ಯೂನಿಯನ್ ಬ್ಯಾಂಕು ವೈದ್ಯಕೀಯ ಔಷಧಿಗಳ ಸಾಗಾಣಿಕೆಗೆ 6 ಲಕ್ಷ ರೂಪಾಯಿ ಕೊಡುತ್ತದೆ. ಸ್ಟೇಟ್ ಬ್ಯಾಂಕು ಆಂಬ್ಯುಲೆನ್ಸ್ ಶುಲ್ಕದ ಜೊತೆಗೆ 50,000 ರೂಪಾಯಿ ಕೊಡುತ್ತದೆ. ಕೆನರಾ ಬ್ಯಾಂಕು ಆಂಬ್ಯುಲೆನ್ಸ್ ಶುಲ್ಕ ಜೊತೆಗೆ 15,000 ರೂಪಾಯಿವರೆಗೆ ಕೊಡುತ್ತದೆ ಸ್ನೇಹಿತರೆ. ಈಗ ಬೇರೆ ರಾಜ್ಯ ಹಾಗೂ ವಿದೇಶಗಳಲ್ಲಿ ಮರಣ ಹೊಂದಿದ್ದಲ್ಲಿ ಸ್ವಂತ ಸ್ಥಳಕ್ಕೆ ತಲುಪಲು ಭರಿಸುವ ವೆಚ್ಚಗಳನ್ನು ಪಾವತಿಸುವುದು ಬ್ಯಾಂಕ್ ಆಫ್ ಬರೋಡಾ ಕೊಡಲ್ಲ. ಯೂನಿಯನ್ ಬ್ಯಾಂಕು 20,000 ಕೊಡುತ್ತದೆ, ಸ್ಟೇಟ್ ಬ್ಯಾಂಕು ಕೊಡಲ್ಲ, ಕೆನರಾ ಬ್ಯಾಂಕು ಕೊಡುವುದಿಲ್ಲ. ಮರಣ ಹೊಂದಿದ ನೌಕರರ ಕುಟುಂಬದ ಸದಸ್ಯರು 18ರಿಂದ 25 ವರ್ಷದ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿಮೆ ಏನಾದರೂ ಕೊಡ್ತದೆ ಅಂತ ಕೇಳ್ತಾರೆ. ಸ್ಯಾಲರಿ ಅಕೌಂಟ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾ 10 ಲಕ್ಷ ರೂಪಾಯಿ ಕೊಡ್ತದೆ, ಯೂನಿಯನ್ ಬ್ಯಾಂಕು 6 ಲಕ್ಷ ರೂಪಾಯಿ ಕೊಡ್ತದೆ, ಸ್ಟೇಟ್ ಬ್ಯಾಂಕ್ SBI 10 ಲಕ್ಷ ರೂಪಾಯಿ ಕೊಡ್ತದೆ, ಕೆನರಾ ಬ್ಯಾಂಕು 5 ಲಕ್ಷ ರೂಪಾಯಿ ಕೊಡ್ತದೆ. ಅಂದರೆ ಮರಣ ಹೊಂದಿದ ನೌಕರರ ಕುಟುಂಬದ ಸದಸ್ಯರು 18ರಿಂದ 25 ವರ್ಷದೊಳಗಿನ ಮಕ್ಕಳಿಗೆ ಉನ್ನತ ಶಿಕ್ಷಣಕ್ಕಾಗಿ ವಿಮೆ ಅಂತ ಕೊಡಬೇಕಾದ್ರೆ ಬ್ಯಾಂಕ್ ಆಫ್ ಬರೋಡಾ 10 ಲಕ್ಷ, ಯೂನಿಯನ್ ಬ್ಯಾಂಕು 6 ಲಕ್ಷ, ಕೆನರಾ ಬ್ಯಾಂಕು 10 ಲಕ್ಷ, ಕೆನರಾ ಬ್ಯಾಂಕು 5 ಲಕ್ಷ, SBI 10 ಲಕ್ಷ ಕೊಡ್ತಾರೆ. ಅಂದರೆ ಇಲ್ಲಿ ಅತಿ ಹೆಚ್ಚು ಕೊಡುವಂಥದ್ದು ಬ್ಯಾಂಕ್ ಆಫ್ ಬರೋಡಾ ಮತ್ತು SBIಗಳು. ಮರಣ ಹೊಂದಿದ ನೌಕರರು ಹೆಣ್ಣು ಮಕ್ಕಳ ವಿವಾಹಕ್ಕೆ ವಿಮೆ ಇದೆ. ಈ ಸ್ಯಾಲರಿ ಅಕೌಂಟ್ನಲ್ಲಿ 10 ಲಕ್ಷ ರೂಪಾಯಿವರೆಗೂ ಅಂದರೆ 18ರಿಂದ 25 ವರ್ಷ ಒಳಗಿದ್ದರೆ ಅವರಿಗೆ 10 ಲಕ್ಷ ರೂಪಾಯಿ ಕೊಡ್ತದೆ. ಯೂನಿಯನ್ ಬ್ಯಾಂಕ್ ಯಾವ ರೀತಿ ಅಮೌಂಟ್ ಕೊಡೋದಿಲ್ಲ. ಬಟ್ SBI 10 ಲಕ್ಷ ರೂಪಾಯಿ ಇಬ್ಬರು ಹೆಣ್ಣು ಮಕ್ಕಳಿಗೆ ತಲಾ 5 ಲಕ್ಷದಂತೆ ಕೊಡ್ತದೆ.
ಕೆನರಾ ಬ್ಯಾಂಕು 5 ಲಕ್ಷ ರೂಪಾಯಿ ಒಂದು ಹೆಣ್ಣು ಮಗುವಿಗೆ ಮಾತ್ರ ಕೊಡ್ತದೆ. ವಯಸ್ಕ ಕುಟುಂಬದ ಸದಸ್ಯರಿಗೆ ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಗಂಡು ಹೆಣ್ಣು ಹಾಗೂ ಮಕ್ಕಳಿಗೆ. ಬ್ಯಾಂಕ್ ಆಫ್ ಬರೋಡಾ ಯಾವ ರೀತಿ ಇಲ್ಲ, ಬಟ್ ಯೂನಿಯನ್ ಬ್ಯಾಂಕ್ 15 ಲಕ್ಷ ರೂಪಾಯಿ ಸೆಲೆಕ್ಟ್ ಕಾರ್ಡ್ ಬಳಕೆದಾರರಿಗೆ ಮಾತ್ರ ಕೊಡ್ತದೆ. SBI 10 ಲಕ್ಷ ರೂಪಾಯಿ ಕೊಡ್ತದೆ. ಕೆನರಾ ಬ್ಯಾಂಕು 2 ಲಕ್ಷ ರೂಪಾಯಿ ಕೊಡ್ತದೆ. ನಿವೃತ್ತಿ ನಂತರ ಅಪಘಾತ ವಿಮೆ ಅಂದರೆ ಅಪಘಾತ ವಿಮೆ ನಿವೃತ್ತಿ ನಂತರ ಆದಾಯ ಅಂದರೆ 70 ವರ್ಷದವರೆಗೂ ಇರುತ್ತದೆ ಬ್ಯಾಂಕ್ ಆಫ್ ಯೂನಿಯನ್ನಲ್ಲಿ, ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಬ್ಯಾಂಕ್ ಆಫ್ ಯೂನಿಯನ್ನಲ್ಲಿ ನಿವೃತ್ತಿ ನಂತರ 70 ವರ್ಷದವರೆಗೂ ಇವು ಸೌಲಭ್ಯ ಜಾಸ್ತಿ ಇದೇ ಖಾತೆಯಲ್ಲಿ ಪಿಂಚಣಿ ಪಡೆಯುತ್ತಿದ್ದವರಿಗೆ ಮಾತ್ರ ಇರ್ತದೆ. ಸ್ಟೇಟ್ ಬ್ಯಾಂಕ್ನಲ್ಲಿ ಆ ರೀತಿ ಯಾವುದೇ ವಿಮೆ ಸೌಲಭ್ಯಗಳು ಇಲ್ಲ, ಕೆನರಾ ಬ್ಯಾಂಕ್ನಲ್ಲಿಯೂ ಸಹ ಇಲ್ಲ. ಹಾಗೆಯೇ ಕುಟುಂಬ ಸದಸ್ಯರು ಸೇರಿದಂತೆ ಯಾವುದೇ ಪ್ರೀಮಿಯಂ ಇಲ್ಲದೆ ವಾರ್ಷಿಕವಾಗಿ ಒಳ ರೋಗಿಯಾಗಿ ಆಸ್ಪತ್ರೆಗೆ ದಾಖಲಾಗುವವರೆಗೂ ವೈದ್ಯಕೀಯ ಚಿಕಿತ್ಸೆ ಸೌಲಭ್ಯ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆದಾರರಿಗೆ ಮಾತ್ರ 30,000ವರೆಗೆ ಸಿಗ್ತದೆ. ಅವಲಂಬಿತ ಕುಟುಂಬ ಸದಸ್ಯರಿಗೆ ವೈದ್ಯಕೀಯ ವೆಚ್ಚ. ಯೂನಿಯನ್ ಬ್ಯಾಂಕ್ನಲ್ಲಿ 30,000ವರೆಗೂ, ಸ್ಟೇಟ್ ಬ್ಯಾಂಕ್ನಲ್ಲಿ ಯಾವ ರೀತಿ ಕೊಡೋದಿಲ್ಲ, ಕೆನರಾ ಬ್ಯಾಂಕ್ನಲ್ಲಿ ಕೊಡೋದಿಲ್ಲ. ವಾರ್ಷಿಕ ರೂಪಾಯಿ 2,000 ಶುಲ್ಕಿಗೆ ರೂಪಾಯಿ 35 ಲಕ್ಷದವರೆಗೂ ಟಾಪ್ ಅಪ್ ವೈದ್ಯಕೀಯ ವಿಮಾ ಸೌಲಭ್ಯ ಯಾವ್ಯಾವ ನೀಡ್ತಾವೆ ಅಂದರೆ ಕನಿಷ್ಠ ಪ್ರೀಮಿಯಂನೊಂದಿಗೆ ಟಾಪ್ ಅಪ್ ಪ್ಯಾಕೇಜ್ ಇರಬೇಕು ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಯೂನಿಯನ್ ಬ್ಯಾಂಕ್ನಲ್ಲಿ 2,499 ರೂಪಾಯಿ ಪಾವತಿಸುವುದರೊಂದಿಗೆ 30 ಲಕ್ಷ ಪಡ್ಕೋಬೋದು. SBIನಲ್ಲಿ 1,623 ರೂಪಾಯಿಗಳಿಂದ ಪ್ರಾರಂಭ ಆಗ್ತದೆ. ಬಟ್ ಕೆನರಾ ಬ್ಯಾಂಕ್ನಲ್ಲಿ ಅದು ಯಾವುದೇ ಸೌಲಭ್ಯ ಇಲ್ಲ. ಖಾತೆದಾರರಿಗೆ ವಾರ್ಷಿಕವಾಗಿ ಉಚಿತ ಆರೋಗ್ಯ ತಪಾಸಣಾ ಸೌಲಭ್ಯ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಲ್ಲ. ಯೂನಿಯನ್ ಬ್ಯಾಂಕ್ನಲ್ಲಿ ರುಪೀ ಸೆಲೆಕ್ಟ್ ಕಾರ್ಡು ಬಳಕೆದಾರರಿಗೆ ಮಾತ್ರ ತ್ರೈಮಾಸಿಕವಾಗಿ ಇಲ್ಲಿ 79 ಟೆಸ್ಟ್ಗಳಿಗೆ ಅವಕಾಶ ಇದೆ. ರುಪೀ ಸೆಲೆಕ್ಟ್ ಕಾರ್ಡ್ ಬಳಕೆದಾರರಿಗೆ ಮಾತ್ರ ವಾರ್ಷಿಕವಾಗಿ 1 ಬಾರಿ. ಕೆನರಾ ಬ್ಯಾಂಕ್ನಲ್ಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ. RTGS, NEFT ಮತ್ತು DD ಇನ್ನಿತರ ವ್ಯವಹಾರಗಳ ಮೇಲಿನ ಶುಲ್ಕ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಲ್ಲ, ಯೂನಿಯನ್ ಬ್ಯಾಂಕ್ನಲ್ಲಿ ಇಲ್ಲ. ಬಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIನಲ್ಲಿ ರೇಡಿಯಂ, ಪ್ಲಾಟಿನಮ್, ಡೈಮಂಡ್ ಸ್ಲ್ಯಾಬ್ಗಳವರಿಗೆ ಮಾತ್ರ ಉಚಿತ ಇದೆ. ಅಂದರೆ ರೇಡಿಯಂ, ಪ್ಲಾಟಿನಮ್, ಡೈಮಂಡ್ದವರಿಗೆ ಆ ಒಂದು ಸ್ಲ್ಯಾಬ್ದವರಿಗೆ ಮಾತ್ರ ಉಚಿತ, ಉಳಿದವರಿಗೆ ಶುಲ್ಕ ಇರುತ್ತೆ. ಕೆನರಾ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಸಹ ಉಚಿತ ಇರುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಬ್ಯಾಂಕ್ನಲ್ಲಿ ರಿಯಾಯಿತಿ ದರದಲ್ಲಿ ಲಾಕರ್ ಸೌಲಭ್ಯ ಕೊಡ್ತಾರೆ. ಒಟ್ಟು ವೇತನ 50,000ದವರೆಗೂ ವಾರ್ಷಿಕ ಬಾಡಿಗೆಯ 20% ರಿಯಾಯಿತಿ ಕೊಡ್ತಾರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ. ಅದೇ ಒಟ್ಟು ವೇತನ 50,000 ಮೇಲ್ಪಟ್ಟು 1 ಲಕ್ಷದವರೆಗೂ ವಾರ್ಷಿಕ ಬಾಡಿಗೆಯಲ್ಲಿ 30% ರಿಯಾಯಿತಿ ಕೊಡ್ತಾರೆ. ಒಟ್ಟು ವೇತನ 1 ಲಕ್ಷ ಮೇಲ್ಪಟ್ಟು 2 ಲಕ್ಷದವರೆಗೂ ವಾರ್ಷಿಕ ಬಾಡಿಗೆಯಲ್ಲಿ 40% ರಿಯಾಯಿತಿ ಕೊಡ್ತಾರೆ. ಒಟ್ಟು ವೇತನ 2 ಲಕ್ಷ ಮೇಲ್ಪಟ್ಟು ವಾರ್ಷಿಕ ಬಾಡಿಗೆಯಲ್ಲಿ 50% ರಿಯಾಯಿತಿ ಕೊಡ್ತಾರೆ. ಗೃಹ ಸಾಲ ಪಡೆದಿದ್ದಲ್ಲಿ ಹೆಚ್ಚುವರಿ 10% ರಿಯಾಯಿತಿ ಕೊಡ್ತಾರೆ ಸ್ನೇಹಿತರೆ. ಅದನ್ನೇ ನಾವು ಯೂನಿಯನ್ ಬ್ಯಾಂಕ್ನಲ್ಲಿ ವೇತನ 25,000 ಒಟ್ಟು ವೇತನ 74,900 ಅಂದರೆ 75,000ವರೆಗೆ 1ನೇ ವರ್ಷದ ಬಾಡಿಗೆಯಲ್ಲಿ 25% ರಿಯಾಯಿತಿ. ವೇತನ 70,000 ಮೇಲ್ಪಟ್ಟಿದ್ದವರಿಗೆ 1ನೇ ವರ್ಷದಲ್ಲಿ 50% ರಿಯಾಯಿತಿ. ಉಳಿದಲ್ಲಿ ಕಂಟಿನ್ಯೂ. ರೇಡಿಯಂ, ಪ್ಲಾಟಿನಮ್ ಮತ್ತು ಡೈಮಂಡ್ ಸ್ಲ್ಯಾಬ್ಗಳಿಗೆ ಮಾತ್ರ 50% ರಿಯಾಯಿತಿ ಕೊಡ್ತಾರೆ, ಉಳಿದವರಿಗೆ ರಿಯಾಯಿತಿ ಕೊಡೋದಿಲ್ಲ. ಉಳಿದವ್ರು ಯಾರು ಬರ್ತಾರೆ, ಸಿಲ್ವರ್ ಮತ್ತು ಡೈಮಂಡ್ದವ್ರಿಗೆ, ಸಿಲ್ವರ್ ಮತ್ತು ಗೋಲ್ಡ್ದವ್ರಿಗೆ ರಿಯಾಯಿತಿ ಯಾವುದೇ ರೀತಿ SBIನಲ್ಲಿ ಇಲ್ಲ ಸ್ನೇಹಿತರೆ. ಹಾಗೆಯೇ ಅದನ್ನೇ ಕೆನರಾ ಬ್ಯಾಂಕ್ನಲ್ಲಿ ಪ್ಲಾಟಿನಮ್ನವರಿಗೆ 15, ಡೈಮಂಡ್ದವರಿಗೆ 10, ಗೋಲ್ಡ್ದವರಿಗೆ 5% ರಿಯಾಯಿತಿ ಕೊಡ್ತಾರೆ. ಹಾಗೆಯೇ ನಾವು SB ಖಾತೆಗೆ ಸ್ವೀಪ್ ಔಟ್ ಸೌಲಭ್ಯ. SB ಖಾತೆಯಲ್ಲಿ ಮೊತ್ತಕ್ಕೆ ನಿಶ್ಚಿತ ಠೇವಣಿ ಬಡ್ಡಿ ದರ ನೀಡಲಾಗುವುದು. ಸೌಲಭ್ಯವಿದೆ, ಕನಿಷ್ಠ 2 ಲಕ್ಷ ಮೇಲ್ಪಟ್ಟ ಮೊತ್ತಕ್ಕೆ ಮಾತ್ರ. ಬಟ್ ಯೂನಿಯನ್ ಬ್ಯಾಂಕ್ನಲ್ಲಿ ಯಾವುದೇ ಸೌಲಭ್ಯ ಇಲ್ಲ. SBI ಬ್ಯಾಂಕ್ನಲ್ಲಿಯೂ ಸಹ ಸೌಲಭ್ಯ ಇದೆ. ಶಾಖೆಗಳಲ್ಲಿ ನಿಗದಿತ ನಮೂನೆಗಳಲ್ಲಿ ಮನವಿ ಸಲ್ಲಿಸಿ ಸೌಲಭ್ಯ ಪಡೆದುಕೊಳ್ಳಬಹುದು. ಕೆನರಾ ಬ್ಯಾಂಕ್ನಲ್ಲಿ ಚೆಕ್ ಪುಸ್ತಕ ಉಚಿತವಾಗಿ ಎಲ್ಲ ಬ್ಯಾಂಕ್ಗಳು ಸಹ ನೀಡ್ತವೆ. ರುಪಿ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡುಗಳು ವಾರ್ಷಿಕ ನಿರ್ವಹಣಾ ವೆಚ್ಚ ಉಚಿತ ಎಲ್ಲ ಬ್ಯಾಂಕ್ನಲ್ಲಿಯೂ ಸಹ. ಹಾಗೆಯೇ ಬ್ಯಾಂಕ್ ವಹಿವಾಟುಗಳಿಗೆ SMS ಸೌಲಭ್ಯ ಸಂಪೂರ್ಣ ಉಚಿತ. ಅಂದರೆ ಯೂನಿಯನ್ ಬ್ಯಾಂಕ್,
ಬ್ಯಾಂಕ್ ಆಫ್ ಬರೋಡಾ, SBI ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ನಲ್ಲಿ ಸಂಪೂರ್ಣ ಉಚಿತ ಇರುತ್ತೆ ಸ್ನೇಹಿತರೆ. ಹಾಗೆ ಇತರೆ ಬ್ಯಾಂಕು ATM ಬಳಕೆಗೆ ನಿಗದಿಪಡಿಸಿದ ಶುಲ್ಕ. ಎಲ್ಲ ATMಗಳಲ್ಲಿ ಬ್ಯಾಂಕ್ ಆಫ್ ಬರೋಡಾ ಉಚಿತ ಕೊಡುತ್ತದೆ. ಆಮೇಲೆ ಯೂನಿಯನ್ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಲ್ಲಿ ಉಚಿತ, ಇದು ಎಲ್ಲ ಬ್ಯಾಂಕ್ಗಳಲ್ಲಿ ಉಚಿತ. ಬಟ್ ಕೆನರಾ ಬ್ಯಾಂಕ್ ATMಗಳಲ್ಲಿ ಉಚಿತ, ಇತರೆ ಬ್ಯಾಂಕ್ ಮೆಟ್ರೋ ನಗರಗಳಲ್ಲಿ ತಿಂಗಳಿಗೆ 3 ಬಾರಿ ಉಚಿತ, ಇತರೆ ನಗರಗಳಲ್ಲಿ ತಿಂಗಳಿಗೆ 5 ಬಾರಿ ಉಚಿತ, ಉಳಿದ ಶುಲ್ಕ ಇರುತ್ತೆ ಸ್ನೇಹಿತರೆ. ಹಾಗೆಯೇ ಪ್ರತಿದಿನ ATM ಕಾರ್ಡ್ನಲ್ಲಿ ಹಣ ಡ್ರಾ ಮಾಡುವ ಮಿತಿ. ಬ್ಯಾಂಕ್ ಆಫ್ ಬರೋಡಾದಲ್ಲಿ ದಿನಕ್ಕೆ 1 ಲಕ್ಷವರೆಗೆ ನಾವು ಡ್ರಾ ಮಾಡ್ಕೋಬೋದು. ಇತರ ಬ್ಯಾಂಕ್ಗಳಲ್ಲಿ 50,000 ಡ್ರಾ ಮಾಡ್ಕೋಬೋದು. ಯೂನಿಯನ್ ಬ್ಯಾಂಕ್ನಲ್ಲಿ ಪ್ರತಿದಿನ 1 ಲಕ್ಷ ತೊಗೋಬೋದು, ಇತರ ಬ್ಯಾಂಕ್ನಲ್ಲಿ 50. ಬಟ್ SBIನಲ್ಲಿ ರೇಡಿಯಮ್, ಪ್ಲಾಟಿನಮ್, ಡೈಮಂಡ್ ಸ್ಲ್ಯಾಬ್ದವರಿಗೆ SBI ಬ್ಯಾಂಕ್ನಲ್ಲಿ ದಿನಕ್ಕೆ 2 ಲಕ್ಷ ತೊಗೋಬೋದು. ಉಳಿದ 2 ಸ್ಲ್ಯಾಬ್ಗಳಿಗೆ ದಿನಕ್ಕೆ 1 ಲಕ್ಷದವರೆಗೆ ಮಾತ್ರ ತೊಗೋಬೋದು. ಕೆನರಾ ಬ್ಯಾಂಕ್ನಲ್ಲಿ 75,000 ದಿನಕ್ಕೆ, ಇತರೆ ಬ್ಯಾಂಕ್ನಲ್ಲಿ 50,000 ತೆಗೆದುಕೊಳ್ಬೋದು ಸ್ನೇಹಿತರೆ. ATM ರುಪೇ ಕಾರ್ಡು ಮೂಲಕ ವಸ್ತುಗಳು ಸಾಮಗ್ರಿಗಳ ಖರೀದಿಗಾಗಿ ಬಳಸುವ ಮಿತಿ ಎಷ್ಟದ ಅಂದ್ರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ 5 ಲಕ್ಷ, ಯೂನಿಯನ್ ಬ್ಯಾಂಕ್ನಲ್ಲಿ 3 ಲಕ್ಷ, SBI ಬ್ಯಾಂಕ್ನಲ್ಲಿ 1 ಲಕ್ಷ, ಕೆನರಾ ಬ್ಯಾಂಕ್ನಲ್ಲಿ 5 ಲಕ್ಷ. ಸರ್ಕಾರದ ಆದೇಶದಂತೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ವೇತನ ಖಾತೆಯನ್ನು ಕಡ್ಡಾಯವಾಗಿ ವೇತನ ಪ್ಯಾಕೇಜ್ ಖಾತೆಗೆ ಬದಲಾಯಿಸಿಕೊಳ್ಳಬೇಕಾಗಿದೆ. ತಮ್ಮ ಅಗತ್ಯಕ್ಕೆ ಅನುಕೂಲಕ್ಕೆ ಅನುಗುಣವಾಗಿ ಬ್ಯಾಂಕ್ಗಳನ್ನು ಆಯ್ಕೆ ಮಾಡಿಕೊಳ್ಳುವುದು. ಮೇಲೆ ತಿಳಿಸಿರುವ ಬ್ಯಾಂಕ್ಗಳು ಸೇವಾ ಸೌಲಭ್ಯಗಳನ್ನು RBI ನಿಯಮಗಳಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಬದಲಾವಣೆಯ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ನಾನು ಇವಾಗ ಈ ಮಾಹಿತಿ ನಿಮಗೆ ನೀಡಿದ್ದೇನೆ. ಈ ಮಾಹಿತಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಂಥ ಹೊಸ ವಿಡಿಯೋ ಮಾಡಿಕೊಳ್ಳಲು ಸಹಾಯ ಆಗುತ್ತೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.